ಸಂಪೂರ್ಣ ಬೆಂಕಿ ಹತ್ಕೊಂಡಿದೆ. ಖಾಸಗಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಜಿತ್ ಪವಾರ್. ಚುನಾವಣಾ ಪ್ರಚಾರಕ್ಕೆ ಅಂತ ಹೋಗ್ತಾ ಇದ್ರು. ಬಾರಾಮತಿನಲ್ಲಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿತು. ಸಣ್ಣ ವಿಮಾನಗಳು ಇನ್ನೂ ಡೇಂಜರು. ನಮ್ಮಲ್ಲೂ ಕೂಡ ಈ ಸಣ್ಣ ವಿಮಾನಗಳನ್ನು ಹೊಂದಿರುವಂಥ ರಾಜಕಾರಣಿಗಳು ಜಾಸ್ತಿ ಇದ್ದಾರೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಒಂದು ಪುಟ್ಟ ವಿಮಾನವನ್ನು ಕೊಂಡ್ಕೊಂಡ್ರು. ಅಪಾಯವೇ, ಏನಾದರೂ ಒಂದು ಚೂರು ಎಡವಟ್ಟಾದರೂ ಕೂಡ ತೊಂದರೆನೇ. ನೋಡಿ, ಆ ಕಂದಕಕ್ಕೆ ಬಿದ್ದಿದೆ ಅಂದರೆ ಎಲ್ಲೋ ಒಂದು ಕಡೆಗೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಎಡವಟ್ಟುಗಳಾಗಿದೆ. ಒಂದು ಈ ಟೈರ್ ಗೀರ್ ಏನಾದರೂ ಒಡೆದೋಯ್ತಾ, ಭಾಳ ಕ್ರೂಷಿಯಲ್ ಪಾತ್ರ. ಆ ಟೈರ್ಗಳೇನಾದರೂ ಓಪನ್ ಆಗಲಿಲ್ಲ ಅಂತಂತಂದರೆ, ಟೈರ್ಗಳೇನಾದರೂ ನೆಲಕ್ಕೆ ತಾಗ್ತಿದ್ದಂಗೆ ಆ ಬೆಂಕಿ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಸಿಡಿದು ಬಿಟ್ಟರೆ ಟೈರ್ಗಳು, ನಾವು ಕಾರಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲೇ ಮುಂದಿನ ಟೈರ್ ಏನಾದರೂ ಹೊಡಿತು ಅಂತಂದರೆ ಕಾರು ದಿಕ್ಕಾಪಾಲಾಗಿ ಹೋಗ್ಬಿಡುತ್ತೆ. ಇನ್ನು ವಿಮಾನ ವಿಪರೀತ ವೇಗದಲ್ಲಿರುತ್ತೆ. ಪುಟ್ಟ ವಿಮಾನ ನಿಯಂತ್ರಣಕ್ಕೆ ಸಿಗಲಿಲ್ವಾ? ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ದುರಂತ ಇದು? ಯಾಕಂದರೆ ಬಾರಾಮತಿ ಹೇಳಿ ಕೇಳಿ ಅವರ ಭದ್ರಕೋಟೆ. ಆ ಬಾರಾಮತಿನಲ್ಲೇ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ವಿಮಾನದಲ್ಲಿದ್ದಂಥ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇವೆ ಮೂಲಗಳು. ಹರೀಶ್. ಹೌದು ರಂಗನಾಥ್, ಬಾರಾಮತಿಗೆ ಒಂದು ವಿಶೇಷ ವಿಮಾನದ ಮೂಲಕ ಚುನಾವಣಾ ಪ್ರಚಾರಕ್ಕೆ ಅಜಿತ್ ಪವಾರ್ ಮತ್ತು ಅವರ ತಂಡ ತೆರಳುತ್ತಾ ಇತ್ತು. ಇವತ್ತು ಬೆಳಗ್ಗೆ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ, ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಈ ವಿಮಾನ ದುರಂತ ಸಂಭವಿಸಿರುವಂತಹದ್ದು. ಲ್ಯಾಂಡಿಂಗ್ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ನೇರವಾಗಿ ವಿಮಾನ ನೆಲಕ್ಕೆ ಅಪ್ಪಳಿಸುತ್ತೆ. ನೆಲಕ್ಕೆ ಅಪ್ಪಳಿಸಿದಂಥ ತಕ್ಷಣವೇ ಇಡೀ ವಿಮಾನಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ. ಬೆಂಕಿ ಹೊತ್ಕೊಂಡ ತಕ್ಷಣ ಅಲ್ಲೇ ವಿಮಾನ ನಿಲ್ದಾಣದಲ್ಲಿದ್ದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೇಗ ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೂ ಕೂಡ ವಿಮಾನ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತೆ. ಮತ್ತೆ ಸಂಪೂರ್ಣ ವಿಮಾನ ನಜ್ಜುಗುಜ್ಜಾಗಿ ಬಿದ್ದಿರೋದನ್ನ ನಾವು ಗಮನಿಸಬಹುದು. ಮತ್ತೆ ಅದರೊಳಗೆ ಇದ್ದಿರ್ತಕ್ಕಂತಹ ಪ್ರಯಾಣಿಕರನ್ನ ತಕ್ಷಣವೇ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಅಜಿತ್ ಪವಾರ್ ಅವ್ರನ್ನು ಕೂಡ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ಅವರು ಸಂಪೂರ್ಣ ದೇಹ ಸುಟ್ಟಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ವಿಮಾನದಲ್ಲಿ ಒಟ್ಟು 6 ಮಂದಿ ಪ್ರಯಾಣಿಸ್ತಿದ್ರು, ಅಜಿತ್ ಪವಾರ್ ಅವರನ್ನು ಸೇರಿದಂತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಅಜಿತ್ ಪವಾರ್ ಸೇರಿದಂತೆ ಇನ್ನುಳಿದ 6 ಮಂದಿ ಸಂಪೂರ್ಣ ಅವರ ದೇಹ ಸುಟ್ಟು ಹೋಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಮತ್ತೆ ಸ್ಥಳದಲ್ಲಿ ಭಾರಿ ದೊಡ್ಡ ಸ್ಫೋಟ ಕೂಡ ಸಂಭವಿಸಿರುವಂತಹದ್ದು. ಮತ್ತೆ ವಿಮಾನ ಪತನ ಆದ ತಕ್ಷಣ ದೂರದ ಪ್ರದೇಶಗಳು ಕೂಡ ಈ ಶಬ್ದ ಕೇಳಿಸಿರುವಂತಹದ್ದು. ಮತ್ತೆ ಸಂಪೂರ್ಣ ವಿಮಾನ ಉರಿದಿರುವಂತಹದ್ದು, ಬೆಂಕಿಯಿಂದ ಉರಿದು ಹೋಗಿದೆ. ಮತ್ತೆ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಬಾರಾಮತಿ ಏನು ದೊಡ್ಡ ವಿಮಾನ ನಿಲ್ದಾಣ ಅಲ್ಲ, ಲಘು ವಿಮಾನಗಳು ಲ್ಯಾಂಡ್ ಆಗುವಂತಹ ವಿಮಾನ ನಿಲ್ದಾಣ. ಅಲ್ಲಿದ್ದಂತಹ ಸ್ಥಳೀಯರು ಕೂಡ ಬಂದು ಬೆಂಕಿ ನಂದಿಸುವಂತಹ ಕೆಲಸದಲ್ಲಿ ಭಾಗಿಯಾಗಿರುವಂತಹದ್ದು. ಈಗ 6 ಮಂದಿ ಏನು ಸಂಪೂರ್ಣ ದೇಹ ಸುಟ್ಟು ಹೋಗಿದೆ, ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಪೂರ್ಣ ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ದಂತೆ? ಸಾಮಾನ್ಯವಾಗಿ ಹರೀಶ್, ನಾವು ನೋಡ್ತೀವಿ ಈ ಪುಟ್ಟ ವಿಮಾನಗಳಲ್ಲಿ ಹೋಗುವಂಥ ಸಂಖ್ಯೆ ಏನು ಅಂದರೆ 5 ಜನ, 6 ಜನ, 10 ಜನ, 12 ಜನ, 14 ಜನ, ಈ ರೀತಿ ಈ 14 ಸೀಟರ್ ತನಕ ನಾವು ನೋಡಿದ್ದೀವಿ. ಅಂದರೆ ಪುಟ್ಟ ವಿಮಾನಗಳು ಅನ್ನುವಂಥ ಸಂದರ್ಭದಲ್ಲಿ ಎಷ್ಟು ಜನ ಹೋಗ್ತಾ ಇದ್ರಂತೆ, ಏನು ಎತ್ತ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ವಿಶೇಷ ವಿಮಾನ ಅಂತಂದ್ರೆ 10 ಸೀಟ್ಗಿಂತ ಜಾಸ್ತಿ ಇರೋದಿಲ್ಲ. ಇದು ಸಾಮಾನ್ಯ 10 ಸೀಟ್ ಇರುವಂತಹ ವಿಮಾನ ಆಗಿರಬಹುದು. ಮತ್ತೆ ಈ ವಿಮಾನದಲ್ಲಿ ಪೈಲಟ್ ಮತ್ತೆ ಇತರರೆಲ್ಲ ಸೇರಿದಂತೆ 6 ಮಂದಿ ಇದ್ರು ಅನ್ನುವಂತ ಗೊತ್ತಾಗ್ತಾ ಇದೆ. ಮತ್ತೆ ಮಹಾರಾಷ್ಟ್ರದಾದ್ಯಂತ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತಾ ಇದೆ. ಇವತ್ತು ಬೆಳಗ್ಗೆ ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು ಅಜಿತ್ ಪವಾರ್ ಅವರು. ಮತ್ತೆ NCPಯ ಇತರ ನಾಯಕರುಗಳು ಕೂಡ ಇದ್ರು, ಬಾರಾಮತಿಯ ಸ್ಥಳೀಯ ನಾಯಕರುಗಳು ಕೂಡ ಇದ್ರು. ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ NCP ನಾಯಕರಾದಂತಹ ಮತ್ತೆ ಮಹಾರಾಷ್ಟ್ರ DCM ಅಜಿತ್ ಪವಾರ್ ಅವರು ಹೊರಟಿದ್ರು. ಬಹು ಮುಖ್ಯವಾಗಿ ಬಾರಾಮತಿ NCPಯ ಭದ್ರಕೋಟೆ, ಈ ಕ್ಷೇತ್ರಗಳನ್ನು ಹೇಗಾದ್ರೂ ಮಾಡಿ ಮತ್ತೆ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿಯೇ NCP ನಾಯಕರಿದ್ರು. ಯಾಕಂತಂದ್ರೆ ಮುಂಬೈನಲ್ಲಿ ನಡೆದಂತಹ ಪಾಲಿಕೆ ಚುನಾವಣೆ ಏನಿದೆ, ಇಲ್ಲಿ NCP ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಿತ್ತು. ಮತ್ತೆ ಮುಂಬೈನಲ್ಲಿ ಅವರು ಹೆಚ್ಚು ಅವರ ಶಕ್ತಿ ಇಲ್ಲದೆ ಇದ್ರು ಕೂಡ ಗ್ರಾಮೀಣ ಭಾಗದಲ್ಲಿ ಅವರ ಶಕ್ತಿ ಹೆಚ್ಚಿದೆ. ಮತ್ತೆ ಅವರ ಭದ್ರಕೋಟೆ ಅಂತ ಕರೆಸ್ಕೊಳ್ಳುವಂತ ಬಾರಾಮತಿಯಲ್ಲಿ ಕೂಡ ಅವರ ಶಕ್ತಿ ಇದೆ. ಮತ್ತೆ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ
ನಿಟ್ಟಿನಲ್ಲೇ ಅವರು ಸಾಕಷ್ಟು ಹೆಚ್ಚಿನ ತುರುಸಿನ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ರು. ಇವತ್ತು ಬೆಳ್ಳಂಬೆಳಗ್ಗೆ ಅವರು ಮುಂಬೈನಿಂದ ಬಾರಾಮತಿಗೆ ಹೊರಟಿದ್ರು. ಬಾರಾಮತಿಯಲ್ಲಿ ವಿಮಾನ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿಯೇ ಈ ಒಂದು ಪತನ ಆಗಿರುವಂತಹದ್ದು, ಈ ಅವಘಡ ಸಂಭವಿಸಿರುವಂತಹದ್ದು. ಅಂದ್ರೆ ಅಜಿತ್ ಪವಾರ್ ಅವರ ಜೊತೆ ಇನ್ನಿತರ NCP ನಾಯಕರುಗಳು ಕೂಡ ಇದ್ರು ಅನ್ನುವಂತ ಗೊತ್ತಾಗ್ತಾ ಇದೆ. ಮತ್ತೆ ಅವರ PAಗಳಿರ್ತಾರೆ, ಅವರ ಸಹಾಯಕರು ಇರ್ತಾರೆ, ಬಹುಮುಖ್ಯವಾಗಿ ಅವರ ಆಪ್ತ ಸಹಾಯಕರುಗಳು ಕೂಡ ಇರ್ತಾರೆ, ಆಫೀಸರ್ಸ್ಗಳು ಕೂಡ ಇರ್ತಾರೆ. ಯಾಕಂತಂದ್ರೆ DCM ಕೂಡ ಆಗಿರೋದ್ರಿಂದ ಅವರ ಸರ್ಕಾರಿ ಅಧಿಕಾರಿಗಳು ಕೂಡ ವಿಶೇಷ ವಿಮಾನದಲ್ಲಿ ಇರ್ತಾರೆ. ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಎಷ್ಟು ಮಂದಿ ವಿಮಾನದಲ್ಲಿ ಇದ್ರು ಅನ್ನುವಂತಹದ್ದು. ಈಗ ಸದ್ಯಕ್ಕೆ 6 ಮಂದಿ ತೀವ್ರತರನಾಗಿ ಗಾಯಗೊಂಡಿದ್ದಾರೆ, ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ, ಇನ್ಕ್ಲೂಡಿಂಗ್ ಅಜಿತ್ ಪವಾರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಸಾಮಾನ್ಯ 10 ಸೀಟ್ಗಿಂತ ಹೆಚ್ಚಿನ ಸೀಟ್ ಕಿಂತ ದೊಡ್ಡ ವಿಮಾನ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ವಿಶೇಷ ವಿಮಾನ ಸಾಮಾನ್ಯವಾಗಿ 10 ಸೀಟ್ ತನಕ ಇರುತ್ತೆ ಅನ್ನುವಂಥದ್ದು. ರಂಗನಾಥ್, ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನೋಡಿ, ಇದು ಸ್ಥಿತಿ, ಇದು ದುರಂತ. ಈಗಾಗಲೇ ವಿಷಯ ಗೊತ್ತಾಗ್ತಿದ್ದಂಗೆ ಸುಪ್ರಿಯಾ ಸುಳೆ ಮತ್ತು ಸುನೇತ್ರಾ ಸುಳೆ ಇಬ್ಬರೂ ಕೂಡ ಧಾವಿಸಿದ್ದಾರೆ ಬಾರಾಮತಿಯ ಕಡೆಗೆ. ಹೇಗಾಯಿತು ಈ ದುರಂತ ಅನ್ನುವಂಥದ್ದು, ಲ್ಯಾಂಡಿಂಗ್ ಸಂದರ್ಭದಲ್ಲಿ ಈ ದುರಂತ ಆಯಿತು ಅಂತ. ಈ ಪುಟ್ಟ ವಿಮಾನದಲ್ಲಿ ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಹೋಗುವಂಥದ್ದು ಅತ್ಯಂತ ಸಹಜ. ನೋಡಿ, DCM, ಅದರಲ್ಲೂ ಮಹಾರಾಷ್ಟ್ರದ DCM ಆಗಿರುವಂಥ ಅಜಿತ್ ಪವಾರ್ ಈ ಮೊನ್ನೆ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಆದಂಥ ಮುಖಭಂಗ ಹೆಂಗಾದರೂ ಮಾಡಿ ಈ ಬೇರೆ ಬೇರೆ ಚುನಾವಣೆಗಳಲ್ಲಿ ತಮ್ಮ ಭದ್ರಕೋಟೆನಲ್ಲಾದ್ರೂ ನಮ್ಮ ಪ್ರಭಾವ ಏನು ಅಂತ ತೋರಿಸ್ಕೋಬೇಕು ಅಂತ ಭಾಳ ಉತ್ಸಾಹದಿಂದ ಇದ್ದರು. ಜೊತೆಗೆ ಏನಂದರೆ ಈ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಮಾನ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಎಡವಟ್ಟಾಯಿತು, ಕ್ರಾಚ್ ಆಯಿತು ಅನ್ನುವಂಥ ಸಂಗತಿ. ಸುಮಾರು 10 ಜನ ಅದರಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಅಂತ ಅತ್ಯಂತ ಸಹಜವಾಗಿಯೇ ಹಿರಿಯ ನಾಯಕರಾಗಿರೋದ್ರಿಂದ, DCM ಆಗಿರೋದ್ರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಅವ್ರ ಜೊತೆಗಿರ್ತಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಯಾರ್ಯಾರು ಆಪ್ತರಿದ್ದರು ಏನು ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿಲ್ಲ. ಆದರೆ ಈ ವಿಮಾನಕ್ಕೆ ಬಂದಿರುವಂಥ ಸ್ಥಿತಿ ನೋಡಿದ್ರೆ, ಇದು ಪತನ ಆಗಿರುವಂಥ ಆ ಸೀರಿಯಸ್ನೆಸ್ ನೋಡಿದ್ರೆ ಅನಿಸುತ್ತೆ ನಮಗೆ ಇದರಲ್ಲಿ ಬದುಕುಳಿದಿರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತ. ಆದರೆ ಅಜಿತ್ ಪವಾರ್ ಅವ್ರನ್ನ ತಕ್ಷಣಕ್ಕೆ ಅಲ್ಲಿಂದ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸೊ ಇದು ಅಂದರೆ ಎಲ್ಲೋ ಒಂದು ಕಡೆಗೆ ಎಡವಟ್ಟುಗಳಾಗಿದೆಯಾ ಅನ್ನೋದು. ಯಾಕಂದರೆ ಈ ಪಾರ್ಟಿ ಹಿಂಗೆ ಬಿದ್ದಂಥ ಸಂದರ್ಭದಲ್ಲಿ, ಯಾಕಂದರೆ ಕೆಲವೊಂದು ಶವಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಇದೆ. ನಾವು ಕೂಡ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ. ಇನ್ನು ಈ ಕೆಲ ಶವಗಳಿಗೆ ಮೇಲ್ಗಡೆಗೆ ಹೊದಿಕೆ ಹಾಕಲಾಗಿದೆ. ಸೊ ಅಂಥದ್ರಲ್ಲಿ ಬದುಕುಳಿದಿರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅನ್ನಿಸ್ತಾ ಇದೆ, ತುಂಬ ಕಡಿಮೆ ಅಂತ. ಏಕೆಂದರೆ ಒಂದು ಮೂಲದ ಪ್ರಕಾರ ಅವರು ಹೋಗೇ ಬಿಟ್ಟರು ಅನ್ನುವಂಥ ಮಾತುಗಳು ಕೂಡ ಇವೆ. ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಏನೋ ಒಂದು ಭರವಸೆ, ಕೊನೆ ತನಕ ಅಧಿಕೃತವಾಗಿ ವರದಿಗಳು ಬರೋ ತನಕ ಅದನ್ನು ಹೇಳಬಾರ್ದು ಅನ್ನೋಂಥ ಕಾರಣದಿಂದ ನಾವು ಕೂಡ ಹೇಳ್ತಾ ಇಲ್ಲ. ಆದರೆ ಬದುಕುಳಿದಿರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಎಸ್, ನಾವು ನೋಡ್ತಾ ಇದ್ದೀವಿ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ವೆರಿ ಅನ್ಫಾರ್ಚುನೇಟ್. ದಾದಾ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಅಲ್ಲಿಗೆ ಒಂದು ಹಂತದ ರಾಜಕಾರಣದ ಕೊಂಡಿ ಕಳಚಿದಂಗಾಯಿತು. ಈ ಸಂದರ್ಭದಲ್ಲಿ ಭರವಸೆ ಇದ್ದಿದ್ದೇ ಅಜಿತ್ ಪವಾರ್ ಮೇಲೆ. ಮೊನ್ನೆ ನಡೆದಂಥ ಮಹಾನಗರ ಪಾಲಿಕೆಯಲ್ಲಿ ಅತ್ಯಂತ ಹೀನಾಯ ಪ್ರದರ್ಶನ, ರಾಜಕೀಯ ಏನೇ ಇದ್ಕೊಳ್ಳಿ, ಆದರೆ ಒಬ್ಬ ಜನಪ್ರಿಯ ನಾಯಕ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂಥ ಅಜಿತ್ ಪವಾರ್, ದಾದಾ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಅವರೂ ಸೇರಿದಂತೆ ಒಟ್ಟು 6 ಜನ ಲಿಟರಲಿ ಬೆಂದು ಹೋಗಿದ್ದಾರೆ. ಪುಟ್ಟ ವಿಮಾನ ಆ ರೀತಿ ಏನಾದರೂ ಕ್ರಾಶ್ ಆದಂಥ ಸಂದರ್ಭದಲ್ಲಿ ಬದುಕಿರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ವಿ. ಅಂತೂ ಇಂತೂ ಅಧಿಕೃತವಾಗಿ ಒಂದು ಸುದ್ದಿ ಬಂತು, ದುರಂತದ ಸುದ್ದಿ. ಅಜಿತ್ ಪವಾರ್ ಜೀವ ಕಳ್ಕೊಂಡಿದ್ದಾರೆ. ಅಜಿತ್ ಪವಾರ್ ಸೇರಿದಂತೆ 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. ದೊಡ್ಡ ದುರಂತ. ಬಾರಾಮತಿನಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಗಿರೋದು. ವಿಮಾನ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಕ್ರ್ಯಾಶ್ ಆಯಿತು. ಕಾರಣ ಏನು ಗೊತ್ತಾಗಿಲ್ಲ. ಟೈರ್ ಹೊಡಿತಾ, ತಾಂತ್ರಿಕ ತೊಂದರೆಗಳಾಯಿತಾ, ಏನು ಎಡವಟ್ಟಾಯಿತು ಗೊತ್ತಿಲ್ಲ. ಆದರೆ 6 ಜನರ ಜೀವ ಹೊರಟು ಹೋಗಿದೆ. ಎಸ್ ಹರೀಶ್, ನಾವು ಮಾತಾಡ್ತಾ ಇದ್ವಿ, ಯಾವುದು ಆಗಬಾರದು ಅಂತ ನಾವೆಲ್ಲ ಬಯಸ್ತಾ ಇದ್ವಲ್ಲ, ಅದು ಆಗಿ ಹೋಗಿದೆ. ನೋಡಿ, ದುರಂತದಲ್ಲಿ ಅಂತೂ ಇಂತೂ ಮಹಾರಾಷ್ಟ್ರದ ಒಬ್ಬ ಜನಪ್ರಿಯ ನಾಯಕ ಉಸಿರು ಚೆಲ್ಲಿದ್ದಾರೆ. ಅವರು ಸೇರಿದಂತೆ 6 ಜನರ ದುರ್ಮರಣ. ಏನಂತೀರಿ?
ಹೌದು ರಂಗನಾಥ್, ಮಹಾರಾಷ್ಟ್ರ DCM ಅಜಿತ್ ಪವಾರ್ ವಿಮಾನ ಪತನದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ವಿಮಾನ ಪತನ ಆದ ತಕ್ಷಣ ವಿಮಾನಕ್ಕೆ ಬೆಂಕಿ ಹೊತ್ಕೊಳ್ಳುತ್ತೆ. ವಿಮಾನ ಪತನ ಆದಾಗ ಸಂದರ್ಭದಲ್ಲಿ ಬದುಕುಳಿಬಹುದು ಪ್ರಯಾಣಿಕರು, ಆದರೆ ಬೆಂಕಿ ಹೊತ್ತಿದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬದುಕುಳಿಯುವಂತಹ ಸಾಧ್ಯತೆ ಬಹಳಷ್ಟು ಕಡಿಮೆ ಇರುತ್ತೆ. ಈ ಲಘು ವಿಮಾನ ಪತನ ಆದಂತಹ ಸಂದರ್ಭದಲ್ಲೂ ಕೂಡ ದೊಡ್ಡದಾದಂತಹ ಬೆಂಕಿ ಹೊತ್ಕೊಳ್ಳುತ್ತೆ, ಸ್ಫೋಟಗೊಳ್ಳುತ್ತೆ. ಮತ್ತೆ ವಿಮಾನದಲ್ಲಿರ್ತಕ್ಕಂಥ ಇಂಧನ ಟ್ಯಾಂಕ್ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಒಳಗಿದ್ದಂಥವ್ರು ಸಂಪೂರ್ಣ ಸುಟ್ಟು ಕರಕಲಾಗೋಗ್ತಾರೆ. ಅದೇ ರೀತಿ ಈ ಒಂದು ಪ್ರಕರಣದಲ್ಲೂ ಆಗಿರುವಂತಹದ್ದು. ವಿಮಾನ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಭೂಮಿಗೆ ಅಪ್ಪಳಿಸುತ್ತೆ, ನೆಲಕ್ಕೆ ಅಪ್ಪಳಿಸಿದ ತಕ್ಷಣ ಸ್ಫೋಟಗೊಳ್ಳುತ್ತೆ, ಒಳಗಿದ್ದಂಥವ್ರು ಸಂಪೂರ್ಣ ಸುಟ್ಟು ಕರಕಲಾಗ್ತಾರೆ. ಆದರೂ ಎಲ್ಲಾದರೂ ಅವ್ರನ್ನ ಬದುಕಿಸಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ವಿಮಾನದಲ್ಲಿ ಹೊತ್ತು ಉರಿತಿದಂಥ ವಿಮಾನದ ಬೆಂಕಿಯನ್ನು ನಂದಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಜಿತ್ ಪವಾರ್ ಸೇರಿದಂತೆ 6 ಜನರು ಸುಟ್ಟು ಕರಕಲಾಗಿರ್ತಾರೆ. ಅವ್ರನ್ನ ಹೇಗಾದ್ರೂ ಬದುಕಿಸಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸ್ತಾರೆ, ಚಿಕಿತ್ಸೆಯನ್ನು ಕೊಡುವಂಥ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಪ್ರಾಣ ಹೋಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಹಾರಾಷ್ಟ್ರ DCM NCPಯ ನಾಯಕ ಅಜಿತ್ ಪವಾರ್ ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಜಿತ್ ಪವಾರ್ ಅವರ ಜೊತೆ ಅವರ ಆಪ್ತ ಸಹಾಯಕರು ಸೇರಿದಂತೆ ವಿಮಾನದ ಪೈಲಟ್ ಆಗಿರ್ಬೋದು, ಇನ್ನಿತರರು ಕೂಡ ಸಾವನ್ನಪ್ಪಿದ್ದಾರೆ. 6 ಮಂದಿ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ NCPಯ ಅಜಿತ್ ಪವಾರ್ ತನ್ನ ಚಿಕ್ಕಪ್ಪನ ವಿರುದ್ಧವೇ ಬಂಡಾಯವನ್ನು ಎದ್ದಿದ್ರು. ಬಂಡಾಯವನ್ನು ಎದ್ದು NCPಯ ಇಬ್ಬಾಗಕ್ಕೆ ಕಾರಣ ಆದಂಥವರು. NCP ಇಬ್ಬಾಗ ಆಗೋಗುತ್ತೆ. ಒಂದು ಅಜಿತ್ ಪವಾರ್ ಬಣ, ಇನ್ನೊಂದು ಶರದ್ ಪವಾರ್ ಬಣ. NCPಯ ದಿಗ್ಗಜ ನಾಯಕ ಶರದ್ ಪವಾರ್ ವಿರುದ್ಧವೇ ಅವರು ಬಂಡಾಯವನ್ನು ಎದ್ದು ಒಂದು ಪ್ರತ್ಯೇಕ ಪಕ್ಷವನ್ನ ಸ್ಥಾಪನೆಯನ್ನ ಮಾಡಿ ಈಗ NCPಯ ನೇತೃತ್ವವನ್ನು ವಹಿಸಿದಂಥವರು. ಆದರೂ ಕೂಡ ಕೆಲವೊಂದಿಷ್ಟು ಸ್ಥಳೀಯ ಸಂಸ್ಥೆಗಳಲ್ಲಿ, ಪುಣೆ ಆಗಿರ್ಬೋದು, ಇನ್ನಿತರ ಕೆಲವು ಸ್ಥಳೀಯ ಸಂಸ್ಥೆಗಳಲ್ಲಿ ಶರದ್ ಪವಾರ್ NCPಯ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡು ಚುನಾವಣೆ ಎದುರಿಸ್ತಾ ಇದ್ರು. ಕುಟುಂಬದಲ್ಲಿ ಇದ್ದಂತಹ ರಾಜಕೀಯ ವೈರತ್ವ ಕಡಿಮೆ ಆಗ್ತಾ ಇದೆ. ಒಟ್ಟಿಗೆ NCP ಎರಡು ಪಕ್ಷಗಳು ಒಟ್ಟಿಗೆ ಸಾಗ್ತಾ ಇವೆ ಅನ್ನುವಂಥ ಸಂದರ್ಭದಲ್ಲಿಯೇ ಈ ಒಂದು ದುರಂತ ಸಂಭವಿಸಿರುವಂತಹದ್ದು. ಮೊನ್ನೆ ಅಷ್ಟೇ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ನಡೀತು. NCP ಅಲ್ಲಿ ಹೇಳಿಕೊಳ್ಳುವಂತ ಯಾವುದೇ ಸಾಧನೆಯನ್ನ ಮಾಡಿರಲಿಲ್ಲ. ಆದರೆ ಸ್ಥಳೀಯ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾ ಪರಿಷತ್ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಬೇಕು, NCP ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಅಜಿತ್ ಪವಾರ್ ಪ್ರಯತ್ನವನ್ನ ಮಾಡ್ತಿದ್ರು. ಜೊತೆಗೆ ತಮ್ಮ ಚಿಕ್ಕಪ್ಪ ಆದಂತಹ ಶರದ್ ಪವಾರ್ ಅವರ ಜೊತೆಗೂಡಿ, ಅಂದ್ರೆ ಅವರ NCPಯ ಜೊತೆಗೂಡಿ 2 NCPಯ ಬಣಗಳು ಒಟ್ಟಿಗೆ ಸೇರಿ ಜಿಲ್ಲಾ ಪರಿಷತ್ ಚುನಾವಣೆ ಎದುರಿಸ್ತಿದ್ದನ್ನ ನೋಡಬಹುದು. ಇವತ್ತು ಚುನಾವಣಾ ಪ್ರಚಾರಕ್ಕಾಗಿ ಅವರು ತೆರಳುತ್ತಾ ಇದ್ರು. ಮುಂಬೈನಿಂದ ಬಾರಾಮತಿಗೆ ತೆರಳುತ್ತಾ ಇದ್ರು. ಬಾರಾಮತಿಯಲ್ಲಿ ವಿಮಾನ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ವಿಮಾನ ಲ್ಯಾಂಡ್ ಆಗ್ತಿದ್ದ ಹಾಗೆ ವಿಮಾನ ಸ್ಫೋಟಗೊಳ್ಳುತ್ತೆ, ವಿಮಾನದ ಇಂಧನದ ಟ್ಯಾಂಕ್ ಸ್ಫೋಟಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಈ ಒಂದು ವಿಮಾನ ಅಪಘಾತಕ್ಕೆ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಅಂದ್ರೆ ಪೈಲಟ್ ಏನಾದ್ರೂ ಇದರಲ್ಲಿ ಲೋಪ ಇದೆಯಾ, ತಾಂತ್ರಿಕ ದೋಷ ಇದೆಯಾ, ವಿಮಾನ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲಿ ಯಾಕೆ ಅದು ಸಹಜವಾಗಿ ಲ್ಯಾಂಡ್ ಆಗಲಿಲ್ಲ, ಯಾಕೆ ಪತನ ಆಯಿತು, ಈ ಎಲ್ಲ ತನಿಖೆಗಳು ಕೂಡ ಈಗ ನಡಿಬೇಕಾಗಿದೆ. ಈಗ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಂತಹ 6 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಮಹಾರಾಷ್ಟ್ರ DCM ಅಜಿತ್ ಪವಾರ್ ಅವರು ಕೂಡ ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರಾ ಅವರು, ಅವರ ಮಗ ಪಾರ್ಥ್ ದೆಹಲಿಯಲ್ಲಿದ್ರು. ಸುಪ್ರಿಯಾ ಸುಳೆ ಅವರು ಕೂಡ ದೆಹಲಿಯಲ್ಲಿದ್ರು. ಅವರ ಸೋದರಿ ಆಗಿರ್ತಕ್ಕಂಥ ಸುಪ್ರಿಯಾ ಸುಳೆ ಅವರು ಈಗ ವಿಮಾನದ ಮೂಲಕ ಮಹಾರಾಷ್ಟ್ರಕ್ಕೆ ಬರ್ತಿದ್ದಾರೆ ದೆಹಲಿಯಲ್ಲಿ. ಯಾಕಂದ್ರೆ ಇವತ್ತು ಲೋಕಸಭಾ ಅಧಿವೇಶನ ನಡೀತಾ ಇದೆ. ಸುಪ್ರಿಯಾ ಸುಳೆ ಅವರು ಇವತ್ತು ಭಾಗಿಯಾಗಬೇಕಾಗಿತ್ತು. ಇಂದಿನಿಂದ ಲೋಕಸಭಾ ಅಧಿವೇಶನ ಶುರುವಾಗ್ತಿರೋದ್ರಿಂದ ಅವರು ಕೂಡ ದೆಹಲಿಯಿಂದ ವಾಪಸ್ ಬರ್ತಿದ್ದಾರೆ. ಅವರ ಸಂಬಂಧಿಕರೆಲ್ಲರೂ ಕೂಡ ಈಗ ಬಾರಾಮತಿಗೆ ವಾಪಸ್ ಬರ್ತಿರುವಂತಹದ್ದು. ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಜಿತ್ ಪವಾರ್ ದಾದಾ ಅಂತಾನೆ ಹೆಸರುವಾಸಿಯಾಗಿದ್ದಂಥವರು. ಬಹು ಮುಖ್ಯವಾಗಿ ಮಹಾರಾಷ್ಟ್ರ ರಾಜಕೀಯದಲ್ಲಿ ಭೀಷ್ಮ ಅಂತಾನೆ ಕರೆಸ್ಕೊಳ್ಳುವಂತ ಶರದ್ ಪವಾರ್ ಅವರ ವಿರುದ್ಧನೇ ತೊಡೆ ತಟ್ಟಿ ಬಿಜೆಪಿ ಜೊತೆ ಸೇರಿ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರ ಒಂದ್ ನಿಮಿಷ ಹರೀಶ್, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮತ್ತಷ್ಟು ಸಂಗತಿಗಳನ್ನ ಅವ್ರ ಬಗ್ಗೆ ನಾವು ಮಾತಾಡೋಣ. ನಾವು ನೋಡ್ತಾ ಇದೀವಿ ದೃಶ್ಯಾವಳಿಗಳನ್ನ ನೋಡಿ. ಈಗಾಗಲೇ ದುಃಖ ಎಷ್ಟರ ಮಟ್ಟಿಗೆ ದುಃಖಿಸ್ತಾ ಇದ್ದಾರೆ ಅಂತ ನೋಡ್ತಿದ್ದಂಗೆನೇ ಆದಂಥ ದುರಂತ ಇದು. ಲ್ಯಾಂಡಿಂಗ್ ಸಂದರ್ಭದಲ್ಲಿ ದುರಂತ ಆಯಿತು ಅಂತ सर बंद कर.
ನೋಡಿ ಇದು, ಯಾಕಂದರೆ ಅದರ ತೀವ್ರತೆ ನೋಡಿದಂಥ ಸಂದರ್ಭದಲ್ಲಿ ಅನಿಸುತ್ತೆ ಈ ರೀತಿ ಕ್ರಾಶ್ ಆದಂಥ ಸಂದರ್ಭದಲ್ಲಿ ಬದುಕುಳಿದಿರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ನೋಡಿದ್ರೆ ಅನಿಸುತ್ತೆ. ಅದು ಸತ್ಯವೇ ಆಗೋಯ್ತು. 6 ಜನ ಜೀವತೆತ್ತರು. ದಾದಾ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಹೆಂಗೋ ಮಾಡಿ ಏನಾದರೂ ಬದುಕಿಸ್ಬೇಕು ಅಂತ ಪ್ರಯತ್ನ ಪಟ್ಟರು, ಆದರೆ ಈ ರೀತಿ ಕ್ರಾಶ್ ಆದಂಥ ಸಂದರ್ಭದಲ್ಲಿ ಬಹಳ ಬಹಳ ಕಷ್ಟ. ಎಷ್ಟರ ಮಟ್ಟಿಗೆ ಅಂತಂದರೆ ಚಿಕ್ಕಪ್ಪನ ವಿರುದ್ಧವೇ ಬಂಡಿದ್ದಂಥ ಅಜಿತ್ ಪವಾರ್